ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ನಾವು ಯಾವ ಕ್ಷೇತ್ರದಲ್ಲೂ ಯಾರೊಂದಿಗೂ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾವು ಯಾರೊಂದಿಗೂ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ. ನಮ್ಮ ಬೆಂಬಲಿತರಿಗೆ ಸಿಂಗಲ್ ವೋಟ್ ಹಾಕಲು ಸೂಚನೆಯನ್ನ ಕೊಟ್ಟಿದ್ದೇನೆ. ಬಿಜೆಪಿ ಜೆಡಿಎಸ್ ನಡುವೆ ಒಳ ಒಪ್ಪಂದ ಇದ್ದೇ ಇದೆ. ಈ ಚುನಾವಣೆಯಲ್ಲಿ ಮಾತ್ರವಲ್ಲ, ಇತ್ತೀಚೆಗೆ ನಡೆದ ಉಪಚುನಾವಣೆ ಸೇರಿದಂತೆ ಎಲ್ಲಾ ಕ್ಷೇತ್ರ ಚುನಾವಣೆಗಳಲ್ಲೂ ಅವರಿಬ್ಬರಿಗೂ ಒಳ ಒಪ್ಪಂದ ಮಾಡಿಕೊಂಡೇ ಚುನಾವಣೆ ಮಾಡುತ್ತಾರೆ. ಬೆಳಗಾವಿಯಲ್ಲಿ ಲಖನ್ ಜಾರಕಿಹೊಳಿ ಕಣಕ್ಕೆ ಇಳಿಸಿರುವುದು ಬಿಜೆಪಿಯವರು. ಎ ಮಂಜು ಕಾಂಗ್ರೆಸ್ ಸೇರುವುದಿಲ್ಲ, ಅವರು ಕಾಂಗ್ರೆಸ್ಗೆ ಬರೋದಾಗಿಯೂ ಕೇಳಿಲ್ಲ. ಅವರು ಬಂದರೂ ನಾವು ಸೇರಿಸಿಕೊಳ್ಳುವುದಿಲ್ಲ ಎಂದರು. ಮೀಟಿಂಗ್ ಎಲ್ರಿಗೂ ಹೇಳಿದ್ದೀನಿ, ಮೀಟಿಂಗ್ ಮಾಡಿ ಎಲ್ಲ ಜವಾಬ್ದಾರಿ ತಗೊಂಡು ಮಾಡಬೇಕು. ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಬೆಳಗಾಂ ಲಖನ್ ಜಾರಕಿಹೊಳಿ ಇಂಡಿಪೆಂಡೆಂಟ್ ನಿಂತಿರೋದು ಅಲ್ಲೇನು ತಮ್ಮ ಕಾಂಗ್ರೆಸ್ಗೆ ಏನಾದ್ರು ಗೊಂದಲ ಆಗಲ್ವಾ ಸರ್? ಏನಾಗಕ್ಕೆ ಕಾಂಗ್ರೆಸ್ನಲ್ಲಿ ಎಲ್ಲಿದ್ದಾರೆ? ಜಾರಕಿಹೊಳಿ ಫ್ಯಾಮಿಲಿ ಓಟು ಏನಿಲ್ಲ, ಬಿಜೆಪಿನಲ್ಲಿ ಇರೋದು. ಜಾರಕಿಹೊಳಿ ಬ್ರದರ್ಸ್ ಎಲ್ಲಿರೋದು? ಇಬ್ಬರು ಬ್ರದರ್ಸ್ ಎಲ್ಲಪ್ಪ ಇರೋದು? ಅಲ್ಲ, ನಿಮ್ಮ ಪಾರ್ಟಿಯಲ್ಲಿ ಇದಾರಲ್ಲ ಸರ್? ಇನ್ನೊಂದು ಪಾರ್ಟಿನಲ್ಲಿ ನಮ್ಮ ಪಾರ್ಟಿಯವರು ಹೋಗೋದಿಲ್ಲ, ಅವ್ರು ನಿಲ್ಲಿಸಿರೋದು. ಯಾರು? ಮತ್ತೆ ಅವ್ರು ಬಿಜೆಪಿಲಿ ಇರೋದು. ಲಖನ್ ಜಾರಕಿಹೊಳಿ ಬಿಜೆಪಿಲಿರೋದು. ಅವ್ರು ತಗೊಂಡ್ರೆ ಬಿಜೆಪಿ ಓಟ್ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಎಲ್ಲ ಒಪ್ಪಂದಗಳು ಮಾಡ್ಕೊಂಡ್ರೆ ಈಗ ಯಡಿಯೂರಪ್ಪ ಬಹಿರಂಗವಾಗಿ ನಾನು ಚರ್ಚೆ ಮಾಡಿದ್ದೀನಿ, ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿದ್ದೀನಿ, ಅವ್ರ ಬೆಂಬಲ ಕೇಳಿದ್ದೀನಿ, ಅವ್ರು ಒಪ್ಕೊಂಡಿದ್ದಾರೆ ಅಂತ ಹೇಳಿದಾರಲ್ಲ. ಒಪ್ಪಂದಗಳು ಒಪ್ಪಂದಗಳು ಹೌದು. ಮತ್ತೆ 7 ಕಡೆಯಲ್ಲೂ ನಿಲ್ಸಿರೋದು ಅವರು. ಈಗ ಆರೇ ಕಡೆಯಲ್ಲೂ ನಿಲ್ಸಿರೋದು. ಕೊಡಗಿನವ್ರು ವಾಪಸ್ ಟೈಮ್ ಕೇಳಿದ್ದಾರೆ ಅಂತ ಹೇಳಿದ್ದಾರೆ ಸರ್. ಇನ್ನು 2 ದಿನ ಟೈಮ್ ಕೇಳಿದ್ದಾರೆ ಕುಮಾರಸ್ವಾಮಿ. ನಾನೀಗ ಅವರ ಬೆಂಬಲ ಕೇಳಿದ್ದೀನಿ ಅಂತ ಹೇಳಿದಾರಪ್ಪ. ಅವರು ಒಳ ಒಪ್ಪಂದ ಇದ್ದೇ ಇದೆ ಅವ್ರಿಗೆ ಯಾವಾಗಲೂ. ಈ ಚುನಾವಣೆ ಎಲ್ಲ ಚುನಾವಣೆಗಳಲ್ಲಿ ಬೈ ಎಲೆಕ್ಷನ್ಗಳಲ್ಲಿ ಇಲ್ವಾ? ಈ ಚುನಾವಣೆಯಲ್ಲೂ ಇದೆ. ಅಗತ್ಯ ಬಿದ್ದ ಕಡೆ ನೀವೇನೋ ಜೆಡಿಎಸ್ ಬೆಂಬಲ ಕೇಳ್ತೀರ ಸರ್? ಅಗತ್ಯ ಬಿದ್ದ ಕಡೆ ಜೆಡಿಎಸ್ ಬೆಂಬಲ ವಾಪಸ್ ತಗೊಂಡಿರೋದು ನಿಮ್ಗೆ ಅನುಕೂಲ ಆದಂಗೆ. ಕೊಡಗುನಲ್ಲಿ ಅವ್ರು ವಾಲಂಟಿಯರ್ ಆಗಿ ಕ್ಯಾಂಡಿಡೇಟ್ ನಾಮಿನೇಷನ್ ವಾಪಸ್ ತಗೊಂಡಿರೋದು ನಿಮ್ಗೆ ಡೈರೆಕ್ಟ್ಲಿ ನಿಮ್ಗೆ ಅನುಕೂಲ ಆದಂಗೆನೆ ಅಂತ. ಯಾಕೆ ನಮ್ಗೆ ಗೊತ್ತಿಲ್ಲ. ಈಗ ಅವ್ರಿಗೆ ನಮ್ಗೆ ಅನುಕೂಲ ಅಲ್ಲ. ದೆರ್ ಇಸ್ ಎ ಫೈಟ್ ಕೊಡಗಿನಲ್ಲಿ. ಬಿಕಾಸ್ ನಾವು ನಮ್ಮ ಕ್ಯಾಂಡಿಡೇಟ್ ಆಗಿದ್ದೀವಿ. ಹೋದ ಸಾರಿ ಕಡಿಮೆನಲ್ಲಿ ಸೋತಿದ್ದೀವಿ. ಈ ಸಾರಿ ದೆರ್ ಇಸ್ ಎ ಫೈಟ್. ಇಲ್ಲ, ಫೈಟ್ ಇಲ್ಲ ಅಂತ ಹೇಳೋದಿಲ್ಲ, ಸುಲಭವಾಗಿ ಗೆದ್ಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ದೆರ್ ಇಸ್ ಎ ಫೈಟ್. ವಿಲ್ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಟು ವಿನ್. ಇಲ್ಲ, ಅವ್ರು ಕಾಂಗ್ರೆಸ್ ಬರೋದು. ಕಾಂಗ್ರೆಸ್ ಅವ್ರಿಗೆ ಏನು ಕೇಳೂ ಇಲ್ಲ, ನಾವು ಸೇರ್ಸೋದು ಇಲ್ಲ. ಸೆಕೆಂಡ್ ಪ್ರಿಫರೆನ್ಸ್ ಓಟು ಎಲ್ಲ ಕ್ಯೂರಿಯಾಸಿಟಿ ಇದೆ ಯಾರಿಗೆ? ಇಲ್ಲಿ ಮೈಸೂರಲ್ಲಿ ಸೆಕೆಂಡ್ ಪ್ರಿಫರೆನ್ಸ್ ಓಟು ಕಾಂಗ್ರೆಸ್ ಯಾರಿಗೆ? ಇಲ್ಲ, ನಮ್ಮವರೆಲ್ಲ ಒಂದೊಂದೇ ಓಟ್. ಇನ್ನು ಈ ಪರ್ಸೆಂಟೇಜ್ ತನಿಖೆ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಿಂದ ಆಗಬೇಕು. ಯಾರು ಲಂಚ ತಗೊಂಡಿದ್ದಾರೋ ಅವರಿಗೆ ಶಿಕ್ಷೆ ಆಗಲಿ. ನಾವು ರಾಜ್ಯಪಾಲರಿಗೆ ಭೇಟಿ ಮಾಡಿ ಮನವಿಯನ್ನ ಮಾಡಿದ್ದೇವೆ. ಬಿಡಿಎನಲ್ಲಿ 300 ಕೋಟಿ ನಷ್ಟವಾಗಿದೆ ಅಂತಾರೆ. ಬಿಜೆಪಿಯಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತ ದೂರು ಬಂದ ಮೇಲೆ ತನಿಖೆ ಮಾಡಬೇಕಲ್ವಾ ಅಂತ ಪ್ರಶ್ನಿಸಿದ್ರು. 1 ಲಕ್ಷ ಕಾಂಟ್ರಾಕ್ಟರ್ ಇರುವ ಸಂಘದವರು ಪತ್ರ ಬರೆದಿದ್ದಾರೆ. ಇನ್ನು ಕೆಂಪಣ್ಣ ಸುದ್ದಿಗೋಷ್ಠಿಯನ್ನು ನಡೆಸಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಂಪಣ್ಣನ ಆರೋಪ ಸತ್ಯ. 35ರಿಂದ 40% ಸರ್ಕಾರ ಇದು. ಸಚಿವರು, ಶಾಸಕರು, ಸಂಸದರು ಪರ್ಸೆಂಟೇಜ್ ತೆಗೆದುಕೊಂಡಿದ್ದಾರೆ. ಇದನ್ನ ಸ್ವತಃ ಕೆಂಪಣ್ಣ ಕೊಟ್ಟಿರುವಂತಹ ಹೇಳಿಕೆಯನ್ನೇ ನಾನು ರಾಜ್ಯಪಾಲರಿಗೆ ಕೊಟ್ಟಿದ್ದೇನೆ. ಇನ್ನು ಮೊದಲು ಈ ಸರ್ಕಾರ ಡಿಸ್ಮಿಸ್ ಮಾಡಿ ಅಂತ ಪ್ರಧಾನಿಗೆ ಆಗ್ರಹ ಮಾಡ್ತೇನೆ. ಕಾಂಗ್ರೆಸ್ನಲ್ಲಿ ಕಮಿಷನ್ ಪಡೆದಿದ್ದಾರೆ ಅಂದ್ರೆ ತನಿಖೆ ಮಾಡಿಸಿ. ಉಪ್ಪು ತಿಂದವರು ನೀರು ಕುಡಿಯಲಿ. ನಮ್ಮ ಕಾಲದಲ್ಲೂ ನಡೆದಿದ್ರು, ಅದನ್ನು ತನಿಖೆ ಮಾಡಿಸ್ಲಿ ಅಂತ ಆಗ್ರಹಿಸಿದ್ರು. ಯಾರಾದ್ರೂ ಕೆಲಸ ಯಾವ ಇಲಾಖೆಯಲ್ಲಿ ಲಂಚ ತಗೋತಾರೆ ಆ ಇಲಾಖೆಯಲ್ಲೇ ಮಾಡಿಸದ? ಅವ್ರು ಹೇಳಿರೋದೇನು, ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು, PWD ಇಲಾಖೆ, ಮೈನರ್ ಇರಿಗೇಷನ್, ಮೀಡಿಯಂ ಲಾರ್ಜ್ ಇಂಡಸ್ಟ್ರಿ, ಮೇಜರ್ ಇರಿಗೇಷನ್, ರೂರಲ್ ಡೆವಲಪ್ಮೆಂಟು, ಅರ್ಬನ್ ಡೆವಲಪ್ಮೆಂಟು, ಇವೆಲ್ಲ ಇಲಾಖೆಗಳನ್ನೆಲ್ಲ ಹೇಳಿದ್ದಾರೆ. ಆ ಇಲಾಖೆಯವ್ರ ಕೈಲಿ ನೀನು ತಿನ್ನವನ ಕೈಲೇ ಮಾಡಿಸಿದ್ರೆ ಏನಪ್ಪ? ನಾನು ಅದಕ್ಕೆ ಹೇಳಿರೋದು, ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜ್ ಅವರಿಂದ ಜುಡಿಷಿಯಲ್ ಎಂಕ್ವೈರಿ ಆಗಲಿ. ಗೊತ್ತಾಯ್ತಾ? ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಲಂಚ ತಗೊಂಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಕಾಂಗ್ರೆಸ್ನಿಂದ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರ ಮಾಡಪ್ಪ, ಅಲ್ಲಿಂದ ಮಾಡು, ಜುಡಿಷಿಯಲ್ ಎಂಕ್ವೈರಿ ಮಾಡಿ.
ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಸಿಟ್ಟಿಂಗ್ ಸುಪ್ರೀಂ ಕೋರ್ಟ್ ಜಡ್ಜ್. ಗೊತ್ತಾಯ್ತಾ? ಅದು ಬಿಟ್ಬಿಟ್ಟು ನಾವು PW ಸೆಕ್ರೆಟರಿಗಳು ಮಾಡಿಸ್ತೀವಿ, ಇರಿಗೇಷನ್ ಸೆಕ್ರೆಟರಿಗಳು ಮಾಡಿಸ್ತೀವಿ, ಚೀಫ್ ಸೆಕ್ರೆಟರಿಗಳು ಮಾಡಿಸ್ತೀವಿ ಅಂದ್ರೆ ಏನದು ಕಣ್ಣೋರ್ಸೋ ತಂತ್ರ ಅಲ್ವಾ? ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಸರ್ ನೆಕ್ಸ್ಟ್ ಸ್ಟ್ಯಾಂಡ್ ಈ ವಿಚಾರದಲ್ಲಿ? ಈಗ ನಾವು ಗವರ್ನರ್ ಭೇಟಿ ಮಾಡಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಇದು ಇಟ್ ಈಸ್ ಎ ಫಿಟ್ ಕೇಸ್ ಇನ್ ವಿಚ್ ಆರ್ಟಿಕಲ್ 356 of the Indian Constitution can be invoked. President rule can be imposed. ಈ ಸರ್ಕಾರ ಅಧಿಕಾರದಲ್ಲಿರಲಿಕ್ಕೆ ಯೋಗ್ಯತೆ ಇಲ್ಲ. ಈಗ BDAನಲ್ಲಿ ಅವರೇ ಮಾಡಿದ್ದಾರೆ, ACB ಕೈಲಿ ಮಾಡಿಸಿದ್ದಾರೆ. ಸುಮಾರು 300 ಕೋಟಿ ರೂಪಾಯಿನಷ್ಟು BDAಗೆ ನಷ್ಟ ಆಗಿದೆ ಅಂತ ಅವರೇ ರಿಪೋರ್ಟ್ ಕೊಟ್ಟಿದ್ದಾರೆ. ACB ಇರೋದು ಅವ್ನು ಚೀಫ್ ಮಿನಿಸ್ಟರ್ ಅಧೀನದಲ್ಲಿ, ಅವರೇ ಕೊಟ್ಟವರಲ್ಲಪ್ಪ. ಇದಕ್ಕಿಂತ ಇನ್ನೇನು ಬೇಕು? ಭ್ರಷ್ಟಾಚಾರ ಇದೆ, ದೇರ್ ಇಸ್ ನೋ ಟ್ರಾನ್ಸ್ಪರೆನ್ಸಿ ಇನ್ ಇದರಲ್ಲಿ ಈ ಪ್ರೊಕ್ಯೂರ್ಮೆಂಟ್ನಲ್ಲಿ ಅಂತ ಇರುವಾಗ ಮಾಡಬೇಕು ಬೇಡ? ಆ ಕಾಲದಲ್ಲೇ ಇತ್ತು, ಆಯ್ತಪ್ಪ, ಆ ಕಾಲದಲ್ಲಿ ಇತ್ತು. ಆ ಕಾಲದಲ್ಲಿ ಕಾಂಟ್ರಾಕ್ಟರ್ಗಳು ಅಸೋಸಿಯೇಷನ್ ಅವ್ರು ಬರೆದಿದ್ರ? ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರು ಬರೆದಿದ್ರೇನ್ರಿ? ನಾವು ಸುಮಾರು 40% ಲಂಚ ಕೊಡಬೇಕು ಅಂತ ಬರೆದಿದ್ರ? ಕೆಂಪಣ್ಣ ಅಂತೇಳಿ ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ರಿಜಿಸ್ಟರ್ಡ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್. ಅಬೌಟ್ 1 lakh ಕಾಂಟ್ರಾಕ್ಟರ್ಸ್ ಆರ್ ಮೆಂಬರ್ಸ್. ಅವರು ಆಕ್ಷನ್ ತಗೋಬೇಕಲ್ವೇನಪ್ಪ ಪ್ರೈಮ್ ಮಿನಿಸ್ಟ್ರು? 356 ಇನ್ವೋಕ್ ಮಾಡಬೇಕಲ್ಲ. 356ನಲ್ಲಿ ಏನು ಹೇಳ್ತಾರೆ? ಸರ್ಕಾರನ ಡಿಸ್ಮಿಸ್ ಮಾಡಲಿಕ್ಕೆ ಅಧಿಕಾರ ಇದೆ. ಎವಿಡೆನ್ಸ್ ಇದೆ, ಈಗ ಮಾಡಲಿ ಅಥವಾ ಎಂಕ್ವೈರಿ ಮಾಡಲಿ. ಬಟ್ ಸರ್ಕಾರ ಅಂತೂ ಸ್ಟೇಟ್ ಗೌರ್ಮೆಂಟ್ ಅಂತೂ ತುಂಬಾ ಕ್ಲಿಯರ್ ಆಗಿ ಏನು ಸ್ಪೆಸಿಫಿಕ್ ಇನ್ಸಿಡೆಂಟ್ಸ್ ಇಲ್ಲದೆ ಇರೋ ಕಾರಣಕ್ಕೆ ನಾವು ಇದನ್ನ ಸೀರಿಯಸ್ ಆಗಿ ತಗೋಬೇಕಾಗಿಲ್ಲ ಅಂತ ಹೇಳ್ಕೊಂಡಿದ್ದೀವಿ. ಮತ್ತೆ ಸೆಕ್ರೆಟರಿಗೆ ಕೊಟ್ಟಿದ್ದೀವಿ, ಸೆಕ್ರೆಟರಿ ಒಂದು ಕಡೆ ಆರ್ಡರ್ ಮಾಡಿ, ಸೆಕ್ರೆಟರಿಗೆ ಯಾಕ್ರಿ ಕೊಟ್ಟಿದ್ದೀವಿ? ಏನೂ ಇಲ್ಲ ಅಂದಮೇಲೆ ಸ್ಪೆಸಿಫಿಕ್ ಡೀಟೇಲ್ಸ್ ಇಲ್ಲ ಅಂತ PW ಮಿನಿಸ್ಟ್ರು. ಸೆಕ್ರೆಟರಿಗೆ ಯಾಕಪ್ಪ ಕೊಟ್ಟೆ? ಹಾಗಾದ್ರೆ ಏನೂ ಇಲ್ಲ ಅಂದಮೇಲೆ ಅವ್ರು ಕೆಂಪಣ್ಣ who is a president of the Contractors Association, he has written a letter and he made a statement before the media people that it is a fact, it is true that the ministers. ಮಾಜಿ ಮೇಯರ್ ನಾರಾಯಣ್ ರವರ ಆತ್ಮಚರಿತ್ರೆ ಕುರಿತು ಪೌರಬಂಧು ಕೃತಿ ಇಂದು ಬಿಡುಗಡೆಗೊಂಡಿದೆ. ಮೈಸೂರಿನ ಮಾನಸ ಗಂಗೋತ್ರಿಯ ಸೆನೆಟ್ ಭವನದಲ್ಲಿ ನಡೆದ ಸಮಾರಂಭಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಬಳಿಕ ಪೌರಬಂಧು ಕೃತಿ ಲೋಕಾರ್ಪಣೆಗೊಳಿಸಲಾಯಿತು. ಮೈಸೂರು ವಿಶ್ವವಿದ್ಯಾನಿಲಯದ ಎನ್ ರಾಜಯ್ಯ ಅಧ್ಯಯನ ಪೀಠದಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಹೇಮಂತ್ ಕುಮಾರ್, ಶಾಸಕ ಎನ್ ನಾಗೇಂದ್ರ, ಮಾಜಿ ಸಂಸದ ಆರ್ ಧ್ರುವನಾರಾಯಣ್, ಮಾಜಿ ಮೇಯರ್ ನಾರಾಯಣ್ ಸೇರಿದಂತೆ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು, ನಾರಾಯಣ್ ಪೌರ ಕಾರ್ಮಿಕ ವರ್ಗಕ್ಕೆ ಸೇರಿದವರು. ಅವರ ತಂದೆ ತಾಯಿ ಪೌರ ಕಾರ್ಮಿಕರಾಗಿದ್ರು. ನನ್ನನ್ನ ಭೇಟಿಯಾದಾಗಲೆಲ್ಲ ಪೌರ ಕಾರ್ಮಿಕರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತಿದ್ರು. ಬಹುಮತ ಇಲ್ಲದಿದ್ರು ಬಹಳಷ್ಟು ಜನ ಕಾರ್ಪೊರೇಟರ್ಗಳು ಬೆಂಬಲಿಸಿ ಮೇಯರ್ ಮಾಡಿದ್ರು. ನಾನು ಹಠ ಮಾಡಿ ನಾರಾಯಣವರನ್ನ ಮೇಯರ್ ಮಾಡಿದೆ. ಒಬ್ಬ ಹಿಂದುಳಿದ ವರ್ಗದ ವ್ಯಕ್ತಿ ಮೇಯರ್ ಆಗಿ ಕುದುರೆ ಮೇಲೆ ಕೂತು ದಸರಾದಲ್ಲಿ ಮೆರವಣಿಗೆ ಮಾಡಿಸಿದ್ದು ನನಗೆ ಖುಷಿ ಕೊಡ್ತು ಎಂದ್ರು. ಇನ್ನು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ಪೌರ ಕಾರ್ಮಿಕರನ್ನ ಕಾಯಂ ಮಾಡ್ತೇವೆ. ಏನೇ ಕಾನೂನು ತೊಡಕುಗಳಿದ್ರೂ ಗುತ್ತಿಗೆ ಪೌರ ಕಾರ್ಮಿಕರನ್ನ ಕಾಯಂ ಮಾಡ್ತೀವಿ ಅಂತ ಭರವಸೆ ನೀಡಿದ್ರು. ಚುನಾವಣೆಯಲ್ಲಿ ಗೆದ್ದು ಮೈಸೂರು ನಗರ ಪಾಲಿಕೆ
ವೈರಸ್ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದ ಗಡಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮೈಸೂರು ಜಿಲ್ಲೆ HDಕೋಟೆ ತಾಲೂಕಿನ ಬಾವಲಿ ಗಡಿಯಲ್ಲಿ ಮುಂಜಾಗ್ರತೆಯನ್ನು ವಹಿಸಲು ಸೂಚನೆ ನೀಡಲಾಗಿದ್ದು, ಕೇರಳದಿಂದ ಬಂದಿರುವವರ ಮೇಲೆ ತೀವ್ರ ನಿಗಾ ಇಡಲಾಗಿದೆ. ಸದ್ಯ ಕೇರಳದ ವಯನಾಡಿನಲ್ಲಿ 13 ಪ್ರಕರಣಗಳು ಪತ್ತೆಯಾಗಿದ್ದು, ಕೇರಳದಿಂದ ಬಂದು ವಾಂತಿ ಭೇದಿ ಕಾಣಿಸಿಕೊಂಡ್ರೆ ಅಂಥವರು ಪರೀಕ್ಷೆ ಮಾಡಿಸಿಕೊಳ್ಳಲು ಸೂಚನೆಯನ್ನ ನೀಡಲಾಗಿದೆ. ಸದ್ಯ ಆರೋಗ್ಯ ಇಲಾಖೆ ಸಿಬ್ಬಂದಿ ಗಡಿಯಲ್ಲಿರುವ ಮನೆಗಳ ಸರ್ವೆ ಮಾಡುತ್ತಿದ್ದು, ನ್ಯೂರೋ ವೈರಸ್ ಲಕ್ಷಣ ಹಾಗೂ ಎಚ್ಚರಿಕೆ ವಹಿಸುವುದರ ಬಗ್ಗೆ ಸೂಚನೆ ನೀಡಿದ್ದಾರೆ. ಇನ್ನು ಈ ಬಗ್ಗೆ HDಕೋಟೆ ತಾಲೂಕು ಆರೋಗ್ಯಾಧಿಕಾರಿ ರವಿಕುಮಾರ್ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಗಡಿ ಮೂಲಕ ಕರ್ನಾಟಕ ಪ್ರವೇಶಿಸುವವರನ್ನ ತೀವ್ರ ತಪಾಸಣೆಗೆ ಒಳಪಡಿಸಲಾಗ್ತಾ ಇದ್ದು, ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳು, ಸಿಬ್ಬಂದಿ, ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ನ್ಯೂರೋ ವೈರಸ್ ಬಗ್ಗೆ ತರಬೇತಿಯನ್ನ ನೀಡಲಾಗ್ತಾ ಇದೆ. ಇನ್ನು ಆರೋಗ್ಯ ಇಲಾಖೆ ಸಿಬ್ಬಂದಿ ಗಡಿಭಾಗದ 28 ಹಳ್ಳಿಗಳಲ್ಲಿ ಸಂಚಾರ ಆರಂಭಿಸಿದ್ದು, HDಕೋಟೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಗಡಿ ಜಿಲ್ಲೆ ಚಾಮರಾಜನಗರದ ಪವಾಡ ಪುರುಷ ಮಲೆಮಹದೇಶ್ವರ ಬೆಟ್ಟದ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು, 1,67,07,270 ರೂಪಾಯಿ ಹಣ ಸಂಗ್ರಹವಾಗಿದೆ. ಇದರ ಜೊತೆಗೆ 55 ಗ್ರಾಂ ಚಿನ್ನ ಹಾಗೂ 2 ಕೆಜಿ 50 ಗ್ರಾಂ ಬೆಳ್ಳಿ ಕೂಡ ಸಂಗ್ರಹವಾಗಿದೆ. ಕೊರೋನಾ ಸಂಕಷ್ಟದಲ್ಲೂ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ವಿವಿಧ ಬಗೆಯ ಸೇವೆಗಳನ್ನು ಸಲ್ಲಿಸಿ ಮಹದೇಶ್ವರರ ಕೃಪೆಗೆ ಪಾತ್ರರಾಗುತ್ತಾರೆ. ಇನ್ನು ನಿನ್ನೆ ಬೆಳಗ್ಗೆಯಿಂದ ಪ್ರಾರಂಭವಾದ ಎಣಿಕೆ ಕಾರ್ಯ ರಾತ್ರಿ 9 ಗಂಟೆಯವರೆಗೆ ನಡೆದಿದೆ. ಸುದ್ದಿ ಮುಂದುವರಿಯುತ್ತೆ, ಚಿಕ್ಕದೊಂದು ಬ್ರೇಕ್. ಸಿರಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚಾಮರಾಜನಗರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ 2020 ಮತ್ತು 21ನೇ ಸಾಲಿನಲ್ಲಿ ಒಟ್ಟು 64 ಸ್ವತ್ತು ಕಳವು ಪ್ರಕರಣಗಳನ್ನು ಪತ್ತೆ ಹಚ್ಚಿ ವಶಪಡಿಸಿಕೊಂಡಿದ್ದ ಸ್ವತ್ತುಗಳನ್ನು ವಾರಸುದಾರರಿಗೆ ನೀಡಲಾಯಿತು. ಈ ಸಂಬಂಧ ಇಂದು ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಪ್ರಾಪರ್ಟಿ ಪರೇಡ್ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ಎಸ್ಪಿ ದಿವ್ಯಾ ಸಾರಾ ಥಾಮಸ್ ಅವರು 2020 ಹಾಗೂ 21ರ ಅಕ್ಟೋಬರ್ವರೆಗೆ 175 ಕಳವು ಪ್ರಕರಣಗಳಲ್ಲಿ 2,10,66,591 ರೂಪಾಯಿ ಮೌಲ್ಯದ ವಸ್ತುಗಳು ಕಳ್ಳತನವಾಗಿದ್ದವು. ಇವುಗಳಲ್ಲಿ 64 ಕಳವು ಪ್ರಕರಣಗಳನ್ನು ಭೇದಿಸಿ 1 ಕೋಟಿ ಮೌಲ್ಯದ ನಗದು ಹಾಗೂ ಚಿನ್ನ ಬೆಳ್ಳಿ ಸೇರಿದಂತೆ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇವುಗಳನ್ನು ವಾರಸುದಾರರಿಗೂ ನೀಡಲಾಗಿದೆ. ಇನ್ನುಳಿದ ಪ್ರಕರಣಗಳನ್ನು ಶೀಘ್ರದಲ್ಲೇ ಪತ್ತೆ ಹಚ್ಚಿ ವಾರಸುದಾರರಿಗೆ ನೀಡಲಾಗುತ್ತೆ ಅಂತ ಭರವಸೆ ನೀಡಿದರು. 1,66,591 ರೂಗಳ ಕಳ್ಳತನ ಆಗಿದೆ. ಈ ಕಳವು ಪ್ರಕರಣದಲ್ಲಿ 64 ಪ್ರಕರಣವನ್ನು ನಾವು ಯಶಸ್ವಿಯಾಗಿ ಪತ್ತೆ ಮಾಡಿದ್ದೇವೆ. ಅದರಲ್ಲಿ 1,46,63,240
ರುಗಳನ್ನು ನಾವು ವಶಪಡಿಸಿಕೊಂಡಿದೆ. ಅಂದ್ರೆ 69.60%, ಆಲ್ಮೋಸ್ಟ್ 70%, ಆಲ್ಮೋಸ್ಟ್ 70% ರಿಕವರಿ ನಾವು ಯಶಸ್ವಿಯಾಗಿ ಮಾಡಿದೆ. ಆ ರಿಕವರಿಯಲ್ಲಿ ಬರೀ 45 ಪ್ರಕರಣ ಮತ್ತೆ 69,81,555 ರೂಪಗಳ ಮೂಲ್ಯದ ವಸ್ತುಗಳನ್ನು ಇದೇ ದಿನ ನಾವು ವಾರಸುದಾರರಿಗೆ ವಾಪಸ್ ಕೊಡ್ತಾ ಇದೆ. ಅಲ್ಲಿ ಬರೀ 69 lakhs 69 ಲಕ್ಷದ ಮೂಲ್ಯದ ವಸ್ತುಗಳನ್ನು ಇವತ್ತು ನಾವು ವಾರಸುದಾರರಿಗೆ ವಾಪಸ್ ಕೊಡ್ತಾ ಇದೆ. ಇದರಲ್ಲಿ ಚಿನ್ನದ ಆಭರಣಗಳು ಟೋಟಲ್ 20,030 ಗ್ರಾಮ್ 8 ಮಿಲಿ ಮತ್ತು 3. ಮೈಸೂರು ಜಿಲ್ಲೆಯಲ್ಲಿ ಮಳೆ ಅವಾಂತರ ಮುಂದುವರೆದಿದ್ದು, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಸುತ್ತೂರು ಗ್ರಾಮದಲ್ಲಿ 2 ಮನೆ ಕುಸಿತವಾಗಿವೆ. ಸುತ್ತೂರು ಗ್ರಾಮದ ಗುರುಸ್ವಾಮಿ ಹಾಗೂ ರೇವಮ್ಮ ಎಂಬುವವರ ಮನೆಗಳು ಕುಸಿತಗೊಂಡಿದ್ದು, ಮನೆಗಳನ್ನ ಕಳೆದುಕೊಂಡ ಇಬ್ಬರು ಕಂಗಾಲಾಗಿದ್ದಾರೆ. ಮನೆಯಲ್ಲಿದ್ದ ದವಸ ಧಾನ್ಯ, ಗೃಹೋಪಯೋಗಿ ವಸ್ತುಗಳಿಗೆ ಇದೀಗ ಹಾನಿಯಾಗಿದ್ದು, ಸೂಕ್ತ ಪರಿಹಾರ ನೀಡುವಂತೆ ಮನೆ ಕಳೆದುಕೊಂಡವರು ಮನವಿ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ನಾಗಣ್ಣನಗರ ಸಮೀಪವಿರುವ ಸೇತುವೆಯೊಂದು ಮಳೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು, ತಿರುಗಾಡಲು ಗ್ರಾಮಸ್ಥರು ಪರದಾಟ ನಡೆಸುತ್ತಿದ್ದಾರೆ. ಗ್ರಾಮಸ್ಥರೇ ನಿರ್ಮಿಸಿಕೊಂಡಿದ್ದ ಸೇತುವೆ ಮಳೆ ನೀರಿಗೆ ಕೊಚ್ಚಿ ಹೋಗಿದೆ. ಪರಿಣಾಮ ಶಾಲೆಗೆ ಹೋಗಲು ಮಕ್ಕಳು ಪರದಾಟ ನಡೆಸುವಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಇದೀಗ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆದಷ್ಟು ಬೇಗ ಸೇತುವೆ ನಿರ್ಮಿಸಿಕೊಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತ ಆರೋಪಿಸಿ ವಿವಾಹಿತ ಮಹಿಳೆ ಹಾಗೂ ಪುರುಷನೋರ್ವನನ್ನ ಸತತ 2 ದಿನಗಳ ಕಾಲ ವಿದ್ಯುತ್ ಕಂಬಕ್ಕೆ ಕಟ್ಟಿಹಾಕಿ ಚಿತ್ರಹಿಂಸೆ ನೀಡಿರುವ ಪ್ರಕರಣವೊಂದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹೆಮ್ಮರಗಾಲ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. 2 ದಿನಗಳಿಂದ ಅನ್ನ ಆಹಾರ ನೀಡದಂತ ಹಿನ್ನೆಲೆಯಲ್ಲಿ ನರಳಾಡ್ತಾ ಇದ್ರು ಕನಿಕರ ತೋರದ ಗ್ರಾಮಸ್ಥರು ಅಮಾನವೀಯತೆಯನ್ನ ಮೆರೆದಿದ್ದಾರೆ. ಹೆಮ್ಮರಗಾಲ ಗ್ರಾಮದ ಗಾಯತ್ರಿ ಮತ್ತು ನೇರಳೆ ಗ್ರಾಮದ ವಿಷ್ಣು ಎಂಬಾತನನ್ನ ಹೀಗೆ ಕಟ್ಟಿಹಾಕಿದ್ರು. ಗಾಯತ್ರಿ ವಿವಾಹಿತಳಾಗಿದ್ದು 3 ಮಕ್ಕಳ ತಾಯಿಯಾಗಿದ್ದಾಳೆ ಅಂತ ಹೇಳಲಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಡವಾಗಿ ಎಚ್ಚೆತ್ತುಕೊಂಡ ನಂಜನಗೂಡು ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಇಬ್ಬರನ್ನು ರಕ್ಷಣೆ ಮಾಡಿದ್ದಾರೆ. ಇನ್ನು ಇಬ್ಬರನ್ನ ಪೊಲೀಸ್ ಠಾಣೆಗೆ ಕರೆತಂದ ಪೊಲೀಸರು ಬಳಿಕ ಸಂಬಂಧಿಕರನ್ನ ಕರೆಸಿ ಠಾಣೆಗೆ ವಿಚಾರಣೆಯನ್ನ ನಡೆಸಿದ್ದಾರೆ. ಒರಾಂಗಟಾನ್ಗಳು ಆಟವಾಡ್ತಾ ಇರುವಂತಹ ವಿಡಿಯೋವನ್ನ ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯ ಸೋಷಿಯಲ್ ಮೀಡಿಯಾಗಳಲ್ಲಿ ಹಂಚಿಕೊಂಡಿದೆ. ಒರಾಂಗಟಾನ್ಗಳನ್ನ ಈಗಾಗಲೇ ಸಾರ್ವಜನಿಕರ ವೀಕ್ಷಣೆಗೆ ಅವಕಾಶ ಮಾಡಲಾಗಿದೆ. ಹೊಂದಾಣಿಕೆಯಾಗದ ಕಾರಣ ಒಂದೊಂದೇ ಒರಾಂಗಟಾನ್ಗಳನ್ನ ಬಿಡುಗಡೆ ಮಾಡಲಾಗಿತ್ತು. ಇನ್ನು ಇದೀಗ 2 ಒರಾಂಗಟಾನ್ಗಳ ನಡುವೆ ಹೊಂದಾಣಿಕೆಯಾಗಿರುವುದರಿಂದ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಒರಾಂಗಟಾನ್ ಮನೆಯಲ್ಲಿ 2 ಒರಾಂಗಟಾನ್ಗಳು ಆಟ ಆಡ್ತಾ ಇದ್ದು ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡಿವೆ. ಅಕ್ರಮ ಗಾಂಜಾ ಸಾಗಾಟ ಮಾಡುತ್ತಿದ್ದವರಿಂದ 6 ಕೆಜಿ ಗಾಂಜಾವನ್ನ ವಶಪಡಿಸಿಕೊಂಡಿರುವಂತಹ ಘಟನೆ ಗುಂಡ್ಲುಪೇಟೆ ಪಟ್ಟಣದಲ್ಲಿ ನಡೆದಿದೆ. ಪ್ರಕರಣ ಸಂಬಂಧ 3 ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಾಗಿದ್ದು 3 ಆರೋಪಿಗಳು ಇದೀಗ ಪರಾರಿಯಾಗಿದ್ದಾರೆ. ಗುಂಡ್ಲುಪೇಟೆ ಸಬ್ ಇನ್ಸ್ಪೆಕ್ಟರ್ ರಾಜೇಂದ್ರ ಅವರು ದಾಳಿ ನಡೆಸಿ ಗಾಂಜಾವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ.
ವಿಧಾನ ಪರಿಷತ್ ಸದಸ್ಯ ಸಂದೇಶ್ ನಾಗರಾಜ್ ವಿರುದ್ಧ ಮೈಸೂರು ನಗರ ಜೆಡಿಎಸ್ ಅಧ್ಯಕ್ಷ ಕೆಟಿ ಚೆಲುವೇಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೈಸೂರು ಚಾಮರಾಜನಗರ ದ್ವಿಸದಸ್ಯ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಗೆಲುವನ್ನ ಸಾಧಿಸಿ 12 ವರ್ಷಗಳ ಕಾಲ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಸಂದೇಶ್ ನಾಗರಾಜ್ ಅವರು ಪ್ರಸಕ್ತ ಚುನಾವಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸುವುದಾಗಿ ಹೇಳಿರುವುದು ಅವರ ನೈತಿಕ ಅಧಃಪತನಕ್ಕೆ ಸಾಕ್ಷಿಯಾಗಿದೆ ಅಂತ ಟೀಕಿಸಿದರು. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರ ಗರಡಿಯಲ್ಲಿ ಪಳಗಿದ್ದ ಸಂದೇಶ್ ನಾಗರಾಜ್ ಅವರು ಜೆಡಿಎಸ್ನಲ್ಲಿ ಎಲ್ಲಾ ಬಗೆಯ ಗೌರವಾಧಾರಗಳನ್ನ ಪಡೆದುಕೊಂಡಿದ್ರು. ಇದೀಗ ಜೆಡಿಎಸ್ಗೂ ಅವರಿಗೂ ಸಂಬಂಧವೇ ಇಲ್ಲ ಎಂಬಂತೆ ನಡೆದುಕೊಳ್ತಾ ಇರೋದು ಅವರ ರಾಜಕೀಯ ಅಧೋಗತಿಗೆ ಸಾಕ್ಷಿಯಾಗಿದೆ. ಸಂದೇಶ್ಗೆ ಮಾಜಿ ಪ್ರಧಾನಿ ದೇವೇಗೌಡರ ಮೇಲೆ ಗೌರವವಿದ್ದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನ ಬೆಂಬಲಿಸಬೇಕು. ಒಂದು ವೇಳೆ ಹಠಮಾರಿ ಧೋರಣೆ ಮುಂದುವರೆಸಿದ್ರೆ ಅವರ ಕುಟುಂಬದ ಎಲ್ಲರ ಮೇಲೂ ಭವಿಷ್ಯದ ಚುನಾವಣೆಯಲ್ಲಿ ಜೆಡಿಎಸ್ ಪ್ರತೀಕಾರ ತೀರಿಸಿಕೊಳ್ಳುವುದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ಎಚ್ಚರಿಕೆ ನೀಡಿದ್ರು. ಬಿಜೆಪಿಗೆ ಮೊದಲನೇ ಪ್ರಾಶಸ್ತ್ಯ ಕೇಳ್ತೀನಿ ಅಂತ ಬಿಜೆಪಿಲಿ ಇವರು ಸೇರ್ಪಡೆಯಾಗಿದ್ದಾರೆ. ಬಿಜೆಪಿಗೆ ಇವ್ರ ಕೊಡುಗೆ ಏನಿದೆ? ಬಿಜೆಪಿಗೆ ಇವ್ರ ಕೊಡುಗೆ ಏನಿದೆ? ಅಲ್ಲಿ ಏನೂ ಇಲ್ಲ. ನಾಚಿಕೆ ಆಗಬಾರ್ದ? ಇನ್ನೂ ಇವ್ರ ಕೊಡುಗೆ ಕಾಂಗ್ರೆಸ್ಗಾರು ಇದೆ. ಇವ್ರದ್ದು ಕಾಂಗ್ರೆಸ್ನಲ್ಲಿ ಋಣ ಇದೆ ಇವ್ರಿಗೆ. ಕಾಂಗ್ರೆಸ್ನವ್ರು ಒಂದ್ಸರಿ 3 ಅಧ್ಯಕ್ಷರು ಮಾಡಿದ್ದಾರೆ, ಒಂದ್ಸರಿ MLA ಟಿಕೆಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಋಣ ಇವ್ರು ತಪ್ಪಿದೆ. ಕಾಂಗ್ರೆಸ್ಗೆ 2ನೇ ಪ್ರಾಶಸ್ತ್ಯ ಕೇಳ್ತಾರಂತೆ, ಬಿಜೆಪಿಗೆ ಮೊದಲನೇ ಪ್ರಾಶಸ್ತ್ಯ ಕೇಳ್ತಾರಂತೆ. ಇವ್ರು ನಾಚಿಕೆ ಆಗಬಾರ್ದ? ಇವ್ರು ಇದೇ ರೀತಿ ಹೇಳ್ಕೊಂಡು ಪಕ್ಷಕ್ಕೆ ಎಲ್ಲ ಪಕ್ಷಕ್ಕೂ ದ್ರೋಹ ಮಾಡಿಕೊಂಡು ಇನ್ಯಾವ ಪಕ್ಷಕ್ಕೆ ಹೋಗ್ತಾರೆ? ಎಲ್ಲ ಪಕ್ಷಗಳು ಮನೆ ಬಾಗಿಲು ಮುಚ್ಚಿದೆ. ಸ್ವಾಮಿ, ನಿಮ್ಗೇನಾದರೂ ಹಂಗಿದ್ರೆ, ಆ ರೀತಿ ತಾಕತ್ತಿದ್ರೆ, ಆ ರೀತಿ ಧೈರ್ಯ ಇದ್ರೆ ಇಂಡಿಪೆಂಡೆಂಟ್ ಆಗಿ ನಿಂತು ಗೆಲ್ಲುರಿ. ಯಾವ್ದು ಸಹಾಯನೇ ಬೇಕಾಗಿಲ್ವಲ್ಲ? ನೀವೇ ಹೇಳಿದಿರಿ ನಾನು ಯಾರ ಸಹಾಯದಿಂದಲೂ ಗೆದ್ದಿಲ್ಲ ಅಂತ. ಆದರೆ ಇವತ್ತು ಯಾರ ಸಹಾಯನೂ ಬೇಕಾಗಿಲ್ಲ, ಇಂಡಿಪೆಂಡೆಂಟ್ ಆಗಿ ನಿಂತು ಗೆಲ್ಬೋದಾಗಿತ್ತಲ್ಲ. ಯಾಕೆ ನಿಂತ್ಕೊಳ್ಳಿಲ್ಲ ಇಂಡಿಪೆಂಡೆಂಟ್ ಆಗಿ? ಆದ್ದರಿಂದ ಸಂದೇಶ್ ನಾಗರಾಜಣ್ಣವರೇ, ದಯವಿಟ್ಟು ನಿಮಗೆ ಏಜ್ ಆಗಿದೆ, ಇನ್ನು ಮುಂದೆ ಸ್ವಾರ್ಥ ರಾಜಕಾರಣ ಬೇಡ. ರಾಜಕೀಯದಿಂದ ನಿವೃತ್ತಿಯಾಗಿ ಮನೇಲಿ ಇತ್ಕೊಂಡು ವ್ಯವಹಾರ ಮಾಡಿಕೊಳ್ಳೋದು ಸೂಕ್ತ. ಯಾವುದೇ ಪಕ್ಷಕ್ಕೆ ಆಗಲಿ, ಯಾವುದೇ ವ್ಯಕ್ತಿಗೆ ಆಗಲಿ ಇನ್ನು ಮುಂದೆ ರಾಜಕೀಯವಾಗಿ ಯಾರಿಗೂ ಪಕ್ಷದ ದ್ರೋಹ ಮಾಡಿ ಹೋಗಬೇಡಿ. ಈಗ ಮಾಡಿರೋದೇ ಸಾಕು. ಈಗ ಮಾಡಿರೋದನ್ನೇ ಊಟ ಮಾಡಿಕೊಂಡು ನೆಮ್ಮದಿಯಾಗಿ ಮನೇಲಿರಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಇವಿಷ್ಟೇವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.